ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭದ್ರನ್ನ ಕೆಡ್ಡಾಗೆ ಬೀಳಿಸಿ ವಿದ್ಯಾ ಬದುಕಲ್ಲಿ ಸುನಾಮಿನೇ ಎಬ್ಬಿಸ್ಬೇಕು, ಹಾಗೆ ವಿನಂತಿ ಭದ್ರನ್ ಮದುವೆ ಮಾಡಿಸ್ಬೇಕು ಅಂತ ಇಲ್ಲಿ ವಿನಂತಿ ಅಮ್ಮ ಈಶ್ವರಿ ಎಲ್ಲರೂ ಕೂಡ ಪ್ಲಾನ್ ಮಾಡಿದ್ದಾರೆ. ಅದೇ ಒಂದು ಪ್ಲಾನ್ ಪ್ರಕಾರವಾಗಿ ಎಲ್ಲವೂ ಕೂಡ ನಡೀತದೆ. ಇಲ್ಲಿ ಭದ್ರನ ಹುಟ್ಟುಹಬ್ಬದ ದಿನ ರಾತ್ರಿನೇ ವಿನಂತಿ ಭದ್ರನ ರೂಮಿಗೆ ಹೋಗ್ತಾಳೆ. ಬೆಳಿಗ್ಗೆ ಆಗ್ತಿದ್ದಾಗೆ ಎಲ್ಲರೂ ಕೂಡ ಭದ್ರನಿಗೆ ವಿಶ್ ಮಾಡಬೇಕು ಅಂತ ರೂಮಿಗೆ ಬಂದರೆ ಎಲ್ರಿಗೂ ಕೂಡ ಒಂದು ಶಾಕ್ ಆಗಿರುತ್ತೆ. ಬಿಕಾಸ್ ಭದ್ರನ ಜೊತೆ ವಿನಂತಿ ಇರ್ತಾಳೆ. ವಿನಂತಿ ಭದ್ರ ಜೊತೆಯಾಗಿರೋದನ್ನು ನೋಡಿದ್ದೆ ಮನೆಯವ್ರು ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಜೊತೆಗೆ ಶಿವರಾಮಯ್ಯ ಗೌಡರು ಕಿರ್ಚಿದ್ದಾಗೇ ಭದ್ರ ಮತ್ತು ವಿನಂತಿ ಇಬ್ಬರು ಕೂಡ ಎಚ್ಚರ ಆಗ್ತಾರೆ. ನೋಡಿದ್ದೆ ಶಾಕ್ ಆಗುತ್ತೆ, ಹೇಗಿದೆಲ್ಲ ಸಾಧ್ಯ ಅಂತ ಭದ್ರನ್ಗೆ ನಿಜಕ್ಕೂ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಂತರ ಮೋನ ಅವರು ಬಂದಿದೆ, ಏನಿದೆಲ್ಲ ವಿನಂತಿ, ಏನಿದು ನಿಂದು ಭದ್ರಂದು, ನೀವಿಬ್ರು ಹೇಗೆ ಅಂತೆಲ್ಲ ಪ್ರಶ್ನೆ ಮಾಡಿದಾಗ ಅದು ಭದ್ರನ್ ಮಾವಂದು ಬರ್ಡೇ ಇತ್ತಲ್ವ, ಅದೇ ಕಾರಣಕ್ಕೆ ನಾನೇ ವಿಶ್ ಮಾಡಬೇಕು ಫಸ್ಟ್ ಅಂತ ಹೇಳಿ ಭದ್ರನ್ ಮಾಮನ ರೂಮಿಗೆ ಹೋಗಿದ್ದೆ. ಭದ್ರಾ ಮಾಮ ಕುಡ್ದಿದ್ದ, ನಾನು ಕೇಕ್ ಕಟ್ ಮಾಡಿಸಿ ಬರೋಣ ಅಂದ್ಕೊಂಡಿದ್ದೆ. ಕೇಕ್ ಕಟ್ಟನ್ನು ಕೂಡ ಮಾಡಿಸ್ದೆ. ನಂತರ ನಾನು ಬಂದುಬಿಡ್ತಿದ್ದೆ, ಆದರೆ ಭದ್ರಾ ಮಾಮನೇ ಕುತ್ಕೋ ಸ್ವಲ್ಪ ಹೊತ್ತು ಅಂತ ಹೇಳ್ದ. ಹಾಗಾಗಿ ನಾನು ಕುತ್ಕೊಂಡೆ. ಆನಂತರ ಭದ್ರಾ ಮಾವ ನನ್ನನ್ನು ಇಟ್ಕೊಂಡ್ಬಿಟ್ಟ ಅಂತೆಲ್ಲ ಹೇಳಿಬಿಡ್ತಾಳೆ. ಇದನ್ನೆಲ್ಲ ಕೇಳಿದೆ ಶಿವರಾಮಯ್ಯ ಗೌಡರು ರುಚಿ ಕೇಳ್ತಾ ಇದ್ರೆ ಈ ಕಡೆ ಭದ್ರಾ ಏನು ಮಾತಾಡ್ತಿದ್ದಾಳೆ ಇವಳು. ಇಲ್ಲ ಅಪ್ಪಯ್ಯ, ಖಂಡಿತವಾಗ್ಲೂ ನಾನು ಅದು ಯಾವುದೂ ಕೂಡ ಮಾಡೇ ಇಲ್ಲ, ಈಕೆ ಸುಳ್ಳು ಹೇಳ್ತಿದ್ದಾಳೆ, ನನ್ನನ್ನು ನಂಬಿ ಅಂತಿದ್ದಾರೆ. ಆದರೆ ಒಂದು ಹೆಣ್ಮಗಳು ಇಂಥ ವಿಶ್ವದಲ್ಲಿ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಡೀ ಮನೆ ನಂಬ್ತದೆ. ಇತ್ತ ಕಡೆ ಸಾವಿತ್ರಿ ಅಂದರೆ ವಿನಂತಿ ಅಮ್ಮ ಅಂತೂ ಇದನ್ನೇ ದೊಡ್ಡದು ಮಾಡ್ತಿದ್ದಾರೆ. ನನ್ನ ಮಗಳು ಬದುಕು ಹಾಳಾಗಿ ಹೋಯ್ತು, ನನ್ನ ಮಗಳನ್ನ ಯಾರು ಮದುವೆ ಮಾಡ್ತಾರೆ, ಎಲ್ಲ ಮುಗ್ದು ಹೋಯ್ತು, ಹಾಗೆ ಹೀಗೆ ಅಂತ ಹೇಳಿ ದೊಡ್ಡ ಸೀನನ್ನೇ ಕ್ರಿಯೇಟ್ ಮಾಡ್ತಿದ್ದಾರೆ. ಇತ್ತ ಕಡೆ ವಿದ್ಯಾಗೂ ಕೂಡ ಇದು ದೊಡ್ಡ ಶಾಕ್ ಆಗಿದೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ವೀಡಿಯೋಗೆ ವೇಟ್ ಮಾಡೋದನ್ನು ಮರಿ.